ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫುಡ್ ಟೈಮ್. ಇವತ್ತು ನಮ್ಮ ಚಾನಲಲ್ಲಿ ಡಕ್ ಫ್ರೈ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಡಕ್ ಫ್ರೈಗೆ ನಾನು 1 kg ಡಕ್ಕನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸಲ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಬೇರೆ ಬೇರೆ ನೀರನ್ನು ಹಾಕಿ ಮತ್ತೆ ಒಂದು 2-3 ಸಲ ತೊಳಿಬೇಕು. ಈಗ ಆ ಫ್ರೈಗೆ ಬೇಕಾದಷ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 2-3 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡದಾಗಿರೋ ಈರುಳ್ಳಿ, ಅನಾನಸ್, 2 ಅಥವಾ 3 ಮರಾಠಿ ಮೊಗ್ಗು, ಲವಂಗ, ಬೇಕಾದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು 1-1.5 ಸ್ಪೂನಷ್ಟು, 1 ಕೈಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ 2-3 ಟೊಮೆಟೊ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಸೈಡ್ಗೆ. ಈ ಥರ ಸಣ್ಣಕ್ಕೆ ಹಚ್ಕೊಳ್ಳಿ. ಈಗ 2 ಈರುಳ್ಳಿ ಈ ಥರ ಸ್ಲೈಸ್ ಮಾಡ್ಕೊಳ್ಳಿ. ಈಗ ಇಟ್ಟಿರೋ ಡಕ್ಕನ್ನು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಕಾದಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಲಿ ಕುಕ್ಕರು. 2-3 ಸ್ಪೂನಷ್ಟು ಆಯಿಲು ಚೆನ್ನಾಗಿ ಬಿಸಿ ಆಗಲಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಚಕ್ಕೆ 2-3 ತುಂಡು, ಈರುಳ್ಳಿ ಒಂದು ದೊಡ್ಡದಾಗಿರೋದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಅದನ್ನು ಚೆನ್ನಾಗಿ ಹುರಿದು ಬಂದಮೇಲೆ ಸ್ವಲ್ಪ ಸೋಂಬು, ಮಾಂಸದ ಹಸಿ ವಾಸನೆ ಹೋಗೋದಕ್ಕೋಸ್ಕರ ಸೋಂಬು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಟೊಮೆಟೊ ಈಗ ಚಿಲ್ಲಿ ಪೌಡರ್, ಧನಿಯಾ ಪೌಡ್ರು ಒಂದು ಚೂರು ಹಾಕ್ಕೊತೀನಿ, 1 ಸ್ಪೂನಷ್ಟು. ಟರ್ಮರಿಕ್ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನಷ್ಟು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಬ್ಬಿಟ್ಟಿರೋ ಮಸಾಲೆನ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಬೇಕಾದಷ್ಟು ಸಾಲ್ಟು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಹಂಗೆ ಬೇಯಕ್ಕೆ ಬಿಡಿ. ಈ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು.
ಈಗ ಚೆನ್ನಾಗಿ ಬೆಂದು ಬಂದಿದೆ ಮಸಾಲ. ಅದರಲ್ಲಿ ಈ ಡಕ್ ಮಾಂಸನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸುಮಾರು 8ರಿಂದ 10 ವಿಸಲ್ವರೆಗೂ ಹಾಕಬೇಕು. ಇದು ಸ್ವಲ್ಪ ಟಫ್ ಆಗಿರುತ್ತೆ, ಅದರಿಂದ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. 8ರಿಂದ 10 ವಿಸಲ್ ಬೇಕಾಗುತ್ತೆ ಇದಕ್ಕೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ 8ರಿಂದ 10 ವಿಸಲ್ ಬೇಯಕ್ಕೆ ಬಿಡೋಣ. ಈಗ ಚೆನ್ನಾಗಿ ಬೆಂದು ಬಂದಿದೆ ನೋಡಿ. ಈ ಥರ ಸೆಮಿ ಗ್ರೇವಿ ಥರಂಗಿರುತ್ತೆ. ಈ ಕುಕ್ಕರಲ್ಲಿ ಹಾಕಿರೋದ್ರಿಂದ ಚೆನ್ನಾಗಿ ನೀರು ಬಿಟ್ಟು ಬಂದಿದೆ. ಇದನ್ನು ಹಂಗೆ ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಆವಾಗ ನೀರೆಲ್ಲ ಕಡಿಮೆ ಆಗುತ್ತೆ. ಲಾಸ್ಟಾಗಿ ಪೆಪ್ಪರ್ ಪೌಡ್ರನ್ನ ಫ್ಲೇವರ್ಗೋಸ್ಕರ ಹಾಕ್ಕೊತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಡಕ್ ಫ್ರೈ ರೆಡಿ ಆಯಿತು. ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.